ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಸೊ ಫಸ್ಟ್ ಟೈಮ್ ಚಾನೆಲ್ ನೋಡ್ತಾ ಇರೋದು ಅಂತಂದರೆ ಈಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಇನ್ನು ಜೀವನದಲ್ಲಿ ಅನೇಕ ರೀತಿಯಾಗಿರುವಂಥ ತೊಂದರೆಗಳು, ಕಷ್ಟಗಳು ಬರ್ತಾ ಇದೆ. ಒಂದಾದ್ಮೇಲೆ ಒಂದು ಸಮಸ್ಯೆಗಳು, ಮನೆ ಕಟ್ಟಬೇಕು ಅಂದ್ಕೊಳ್ತಿದ್ದೀವಿ, ಆಗ್ತಾ ಇಲ್ಲ, ಅಥವಾ ಸೈಟ್ ಲಿಟಿಗೇಷನ್ಸ್ ಆಗ್ತಾ ಇರ್ಬೋದು, ಮದುವೆಗೆ ಪ್ರಯತ್ನ ಪಡ್ತಾ ಇದ್ದೀವಿ, ವಿಳಂಬ ಆಗ್ತಾ ಇದೆ, ವಿದ್ಯಾರ್ಥಿಗಳಲ್ಲಿ ಎಜುಕೇಷನಲ್ ಪ್ರಾಬ್ಲಮ್ಸ್, ಆರೋಗ್ಯದಲ್ಲಿ ಏರುಪೇರಿನ ಸಮಸ್ಯೆಗಳು, ಮನೆಯಲ್ಲಿ ವಾಸ್ತು ಸಮಸ್ಯೆಗಳಿರಬಹುದು, ಅಥವಾ ಬಿಸ್ನೆಸ್ ಪ್ರಾಬ್ಲಮ್ಸ್ ಇರ್ಬೋದು. ಈ ಎಲ್ಲ ಒಂದು ತೊಂದರೆಗಳಿಂದ ನೀವು ಶೀಘ್ರವಾಗಿ ಹೊರಗಡೆ ಬರಬೇಕು ಅಂತಂದರೆ ಭಕ್ತಿಯಿಂದ, ಶ್ರದ್ಧೆಯಿಂದ ನೀವು ಇವತ್ತೇ ಅಕ್ಷಯ ವೃಕ್ಷವನ್ನು ನಿಮ್ಮ ಮನೆಗೆ ಬರ್ಮಾಡ್ಕೊಳ್ಳಿ. ಅತಿ ಶೀಘ್ರದಲ್ಲಿ ನೀವು ಆದಷ್ಟು ಬೇಗ ಎಲ್ಲ ಒಂದು ಸಮಸ್ಯೆಗಳಿಂದ ಹೊರಗಡೆ ಬರೋದಕ್ಕೆ ನಿಮಗೆ ಸಹಾಯ ಆಗುತ್ತೆ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಮೇ 1ನೇ ತಾರೀಕು ಸಾಕಷ್ಟು ರೀತಿಯಾಗಿರುವಂಥ ಪೂಜೆ, ಹೋಮ, ಹವನ, ಯಜ್ಞ ಎಲ್ಲವೂ ಕೂಡ ನಡೀತಾ ಇದೆ ಅಂತ ಹೇಳ್ಬೋದು. ಎಲ್ಲೋ ಒಂದು ಕಡೆ ನಮಗೆ, ನಮ್ಮ ಕುಟುಂಬದ ಅಭಿವೃದ್ಧಿಗೆ, ಆರೋಗ್ಯ ಆಗಿರ್ಬೋದು, ಆಯುಷ್ಯ ಆಗಿರ್ಬೋದು, ಏನೇ ರೀತಿಯಾಗಿರುವಂಥ ಯಶಸ್ಸು ಕಾಣಬೇಕು ಅಂತಂದರೆ ಈ ಒಂದು ಐಶ್ವರ್ಯ ಮಹಾಲಕ್ಷ್ಮಿ ಹೋಮ ಅನ್ನುವಂಥದ್ದು ಯಾವ ರೀತಿ ಐಶ್ವರ್ಯವನ್ನು ತಂದುಕೊಡುತ್ತೆ ಒಂದು ಕುಟುಂಬಕ್ಕೆ, ಇದರಲ್ಲಿ ಪಾಲ್ಗೊಳ್ಳೋದ್ರಿಂದ ಇದು ಯಾವ ರೀತಿ ನಡೀತಾ ಇದೆ ನಾಳೆ, ಇದ್ರ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಆಯುರಾರೋಗ್ಯ ಐಶ್ವರ್ಯಾಭಿವೃದ್ಧಿರಸ್ತು, ಮನೋವಾಂಛಿತ ಫಲಾಹ ಸಿದ್ಧಿರಸ್ತು. ಐಶ್ವರ್ಯ ಮಹಾಲಕ್ಷ್ಮಿ ಈ ಯಾಗ ನಿಮಗೋಸ್ಕರ. ಪ್ರೀತಿಯ ಬಂಧುಗಳೇ, ಯಾವುದರ ಕೊರತೆ ಇದೆಯೋ ಆ ಕೊರತೆಯನ್ನು ನೀಗಿಸುವ ಸಲುವಾಗಿ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬರಲಿ ಅಂತ ಪ್ರಾರ್ಥನೆ ಮಾಡುತ್ತೇನೆ. ಶುಭ ಕಾಮನೆಗಳು ಈಡೇರಲಿ ಅಂತ ಪ್ರಾರ್ಥಿಸ್ತೇನೆ. ರಾಷ್ಟ್ರದ ಹಿತಕ್ಕಾಗಿ, ರಾಷ್ಟ್ರದ ಅಭ್ಯುದಯಕ್ಕಾಗಿ, ರಾಷ್ಟ್ರದ ಪ್ರಗತಿಗಾಗಿ, ರಾಷ್ಟ್ರದ ಉನ್ನತಿಗಾಗಿ ಮಾಡ್ತಾ ಇರ್ತಕ್ಕಂಥದ್ದು, ಲೋಕ ಕಲ್ಯಾಣಾರ್ಥವಾಗಿ ಶ್ರೀ ಶ್ರೀನಿವಾಸ ಕಲ್ಯಾಣ ನಡೀತಾ ಇರ್ತಕ್ಕಂತಹದ್ದು. ನಿಮ್ಮ ಭಾಗ್ಯ ದೊಡ್ಡದು, ನಮ್ಮ ಭಾಗ್ಯ ದೊಡ್ಡದು. ಸಮ್ಮತಿಯಿಂದ ನಾವು ಸಾಟಿ ಮಾಡಿ ನೋಡ್ತಕ್ಕಂತಹ ಸುದಿನ, ಸುವೇಳೆ, ಸುಮುಹೂರ್ತ, ಸುಲಗ್ನ ನಾಳೆ ಇರ್ತಕ್ಕಂತಹದ್ದು. ಅಂತಹ ನಾಳೆ ಯಾಗದಲ್ಲಿ ಯಾರೆಲ್ಲ ಕೂಡ ಪಾಲ್ಗೊಳ್ತಿದ್ರು ಅವರೆಲ್ಲರಿಗೂ ಕೂಡ ಅಂತಹ ಭೂನೀಳಾ ಸಮೇತ ಶ್ರೀನಿವಾಸನ ಕೃಪೆ ಇರತಕ್ಕಂಥದ್ದು. ಭೂನೀಳಾ ಸಮೇತ ಶ್ರೀನಿವಾಸ ಕೃಪಾ ಕಟಾಕ್ಷ ಸಿದ್ಧಿರಸ್ತು. ಇನ್ನು ಗುರುವಿನ ಕೃಪಾ ಕಟಾಕ್ಷ ಇದ್ದೇ ಇರತಕ್ಕಂಥದ್ದು. ಇನ್ನು ಐಶ್ವರ್ಯ ಮಹಾಲಕ್ಷ್ಮಿಯ ಕೃಪೆ ನಿಮಗೆ ಆಗುವಂಥದ್ದು. ಹಾಗಾಗಿ ಧನಾತ್ಮಕವಾಗಿ ನೀವು ಯೋಚನೆ ಮಾಡತಕ್ಕಂಥದ್ದಾಗ ಋಣಾತ್ಮಕಗಳು ಮುಂದೆ ದೂರ ಸರಿದು ಬಿಡತಕ್ಕಂತಹದ್ದು. ಅಂಥ ಧನಾತ್ಮಕ ಶಕ್ತಿ ನಿಮಗೆ ಪ್ರವೇಶವಾಗಬೇಕು ಅನ್ನೋವಾಗ ಈ ಮಧುಪರ್ಕ ಅಂದರೆ ಜೇನು ಏನಿದೆಯೋ ಅದರಿಂದ ನೀವು ಈ ಒಂದು ತಾವರೆ ಹೂವುಗಳಿಂದ ಮಹಾಲಕ್ಷ್ಮಿಯನ್ನು ಸಂಪ್ರೀತಿ ಪಡಿಸ್ತಕ್ಕಂಥ ಬಹಳ ತಡ ಹಾಕಿ ಆ ಒಂದು ಮಹಾಲಕ್ಷ್ಮಿಯ ಯಾಗವನ್ನು ಮಾಡುವಾಗ ಬಹುಶಃ ಅದು ಮೌನವಾಗಿ ನೀವು ಏನು ಅಡ್ರೆಸ್ ಕೊಟ್ಟಿರ್ತೀರೋ, ಹೇಗೆ ನಿಮಗೆ ಪೋಸ್ಟಲ್ಲಿ ಕಾಗದ ಬರುತ್ತೋ, ಲೆಟರ್ ಬರುತ್ತೋ, ನಿಮ್ಮ ಮೊಬೈಲ್ಗೆ ಮೆಸೇಜ್ ಬರುತ್ತೋ, ಮೆಸೆಂಜರ್ ಬರುತ್ತೋ, ಹೇಗೆ ಬರುತ್ತೋ, ವಾಟ್ಸಪ್ ಬರುತ್ತೋ, ನಿಮಗೆ ಯಾರಾದ್ರೂ ಬೆಳಗ್ಗೆ ಗುಡ್ ಮಾರ್ನಿಂಗ್ ಹಾಕೋದು ಹೇಗೆ ಬರುತ್ತೋ ಹಾಗೇ ಇಲ್ಲಿ ಪಾಲ್ಗೊಂಡವರ ಮನೆಗೆ, ಇಲ್ಲಿ ಪಾಲ್ಗೊಂಡವರಿಗೆ ಮಹಾಲಕ್ಷ್ಮಿ ಹಾಗೇ ಅಷ್ಟೇ ಶೀಘ್ರವಾಗಿ ಕರುಣಿಸ್ತಾಳೆ. ನಿಮ್ಮ ಬೇಡಿಕೆ ಏನು ಇಟ್ಟಿದ್ರೋ, ನೀವು ಯಾರಿಗಾದ್ರೂ ಒಬ್ಬರಿಗೆ ಫ್ರೆಂಡ್ಸ್ಗೆ ಮೆಸೇಜ್ ಮಾಡಬೇಕಾದ್ರೆ ಗುಡ್ ಮೆಸೇಜ್ ಮಾಡಲ್ವಾ, ಎಷ್ಟು ಚೆನ್ನಾಗಿ ಮಾಡ್ತೀರಿ, ಹೇಗೆ ಮಾಡ್ತೀರಿ. ಅದೇ ಶತ್ರುಗೆ ಮಾಡಬೇಕಾದ್ರೆ ಏನೇನು ಬೈದು ಕಳಿಸ್ತೀರಿ, ಹೇಗೆ, ಎರಡೂ ನಿಮ್ಮಲ್ಲೇ ಇದೆ, ಎರಡೂ ನಮಗೆ ಕಾಣಿಸ್ತವೆ. ಹಾಗೆಯೇ ನಮ್ಮಲ್ಲಿರ್ತಕ್ಕಂತಹ ದುರ್ಗತಿಗಳು ನಮಗೆ ತೊಲಗಲಿ, ನಮಗಿರ್ತಕ್ಕಂತಹದ್ದು ಭಯ ಭೀತಿಗಳು ಏನಿದಾವೋ ಅವೆಲ್ಲವೂ ಕೂಡ ತೊಲಗಲಿ. ನಾವಿಷ್ಟೇ ಗುರುಗಳೇ, ಯಾರೊಬ್ಬರು ಮೊನ್ನೆ ಕೇಳ್ತಾರೆ, ನನ್ನ ಶತ್ರು ನಾಶವಾಗಿಬಿಡಬೇಕು ಅಂತ, ಶತ್ರು ನಾಶವಾಗಿಬಿಡಬೇಕು ಅಂತ ಕೇಳೋದಿದೆಯಲ್ಲ, ಶತ್ರು ಸಂಹಾರ ಆಗಬೇಕು ಅಂತ ಇದೆಯಲ್ಲ, ಈ ಪದಗಳನ್ನ ಬಳಸಲೇಬಾರ್ದು ನೀವು. ಆ್ಯಕ್ಚುಲಿ ಗೊತ್ತುಂಟಾ ಏನು ಅಂತಂದರೆ, ಶತ್ರು ನಾಶ ಅನ್ನೋ ಪದದ ಹಿಂದಿನ ಅರ್ಥ ಏನು ಅಂತಂದರೆ, ನಾವುಗಳು ದೇವಿ ನಮ್ಮನ್ನು ರಕ್ಷಿಸು, ನಮ್ಮ ಮೇಲೆ ಏನು ಶತ್ರು ಹೆರಗ್ತಾ ಇದ್ದಾನೋ ಅವನನ್ನು ಕೂಡ ರಕ್ಷಿಸು. ಯಾವುದು ಒಂದು ಕೋಪ, ಹಠ, ಮದ, ಮತ್ಸರದ ನೋವುಗಳು ಇದೆಯೋ ಆ ಥರದ ಆಯುಧ ಅದನ್ನು ಮೊದಲು ನಶಿಸು, ಮೊದಲು ಅದನ್ನು ಕಿಲ್ಲಿಂಗ್ ಮಾಡು, ಅದನ್ನು ಕೊಲ್ಲು. ಅವನಲ್ಲಿರ್ತಕ್ಕಂತಹ ಆ ಷಡ್ಗುಣಗಳು ಇದಾವಲ್ಲ ಅದನ್ನು ನೀನು ದೂರ ಮಾಡು, ಅವನನ್ನು ಕೂಡ ಒಳ್ಳೆಯವನನ್ನಾಗಿ ಮಾರ್ಪಾಟು ಮಾಡು, ಅವನಿಗೂ ಒಳ್ಳೆಯದು ಮಾಡು ಅಂತ ನಿಮ್ಮ ಒಳ್ಳೆಯ ಭಾವನೆ ಇಟ್ಕೊಂಡು ಮಾಡತಕ್ಕಂತಹದ್ದು. ಐಶ್ವರ್ಯ ಪ್ರಾಪ್ತಿಗಾಗಿ ಐಶ್ವರ್ಯ ಮಹಾಲಕ್ಷ್ಮಿ ಯಾಗ ನಡೆಯುವಂಥದ್ದು. ಹಾಗೆ ಪರ್ಜನ್ಯವೂ ಕೂಡ ನಡೀತಾ ಇರ್ತಕ್ಕಂತಹದ್ದು. ಅದಕ್ಕಾಗಿ, ಯಾಕಂದರೆ ವರುಣನ ಕೃಪೆ ಆಗಬೇಕಲ್ಲ, ಅದಕ್ಕಾಗಿ ಪರ್ಜನ್ಯ ಯಾಗವೂ ಕೂಡ ನಾವಲ್ಲಿ ಮಾಡ್ತಾ ಇರತಕ್ಕಂತಹದ್ದು. ಅದಕ್ಕಾಗಿ ನೀವೆಲ್ಲರೂ ಕೂಡ ಕುಟುಂಬ ಸಮೇತರಾಗಿ ಆಗಮಿಸಿ ವಿಶೇಷವಾಗಿ ಆ ದೇವಿಯ ಕೃಪೆಗೆ ಒಳಗಾಗ್ತಕ್ಕಂತಹದ್ದು.
ಆ ಒಂದು ಮಹಾಲಕ್ಷ್ಮಿ ಕೃಪೆ ಆಯಿತೆಂದರೆ ಇನ್ನು ನಿಮಗೆಲ್ಲ ಗೊತ್ತಿದೆ, ನಾನು ಏನು ಹೇಳಬೇಕಾಗಿಲ್ಲ. ಅಂತಹ ಜೇನಿನಿಂದ, ಜೇನುತುಪ್ಪದೊಂದಿಗೆ ಆ ಒಂದು ತಾವರೆ ಹೂಗಳಿಂದ, ಹಾಗೆ ಯಾವಾಗಲೂ ತುಪ್ಪದಲ್ಲಿ ನೀವು ಯಾಗವನ್ನು ನೋಡಿರ್ತೀರಿ, ತುಪ್ಪ ಮಾಡ್ತಕ್ಕಂತಹದ್ದು ನೋಡಿರ್ತೀರಿ. ಜೇನುತುಪ್ಪದೊಂದಿಗೆ ಆ ತಾವರೆ ಹೂ ಬಹಳ ಇಷ್ಟ ಆಕೆಗೆ. ಇದನ್ನು ಹಾಕಿದಾಗ ಬಹಳ ಸಂತೃಪ್ತಳಾಗುತ್ತಾಳೆ. ಅಂತಹ ಸಂತೃಪ್ತಳಾಗಿರ್ತಕ್ಕಂತಹ ತಾಯಿ ನಿಮ್ಮೆಲ್ಲರ ಮನೆಗೂ ಬರಲಿ, ನಿಮ್ಮೆಲ್ಲರನ್ನು ಕೂಡ ತೃಪ್ತಿಪಡಿಸಲಿ ಎಂಬ ಆಶಯದಿಂದ ಮಾಡ್ತಾ ಇರತಕ್ಕಂತಹದ್ದು ಐಶ್ವರ್ಯ ಮಹಾಲಕ್ಷ್ಮಿ ಯಾಗ. ಅಂಥ ಐಶ್ವರ್ಯ ಮಹಾಲಕ್ಷ್ಮಿ ಕೃಪಾ ಕಟಾಕ್ಷ ಸಿದ್ಧಿರಸ್ತು. ಖಂಡಿತವಾಗ್ಲೂ ಗುರುಗಳ, ಈಗಲೇ ವಿಶ್ವಂತೂ ಮಾಡಿಬಿಟ್ರಿ, ಈಗಲೇ ಆಶೀರ್ವಾದವನ್ನು ಅಂತ ನೀಡಿಬಿಟ್ರಿ. ಆದರೆ ಐಶ್ವರ್ಯ ಮಹಾಲಕ್ಷ್ಮಿ ಹೋಮದಲ್ಲಿ ನಾಳೆ ಪಾಲ್ಗೊಳ್ಳೋದ್ರಿಂದ ಆಗುವಂಥ ಲಾಭಗಳೇನು, ಅನುಕೂಲಗಳೇನು, ಈ ಎಲ್ಲ ಒಂದು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ನೇರವಾಗಿ ನಾಳೆ ಈ ಕಾರ್ಯಕ್ರಮದಲ್ಲಿ ಭೇಟಿ ಮಾಡೋದ್ರಿಂದ ಅಥವಾ ಭಾಗಿಯಾಗೋದ್ರಿಂದ ನಾವು ಆ ಒಂದು ಪುಣ್ಯವಾಗಿರುವಂಥ ಫಲಗಳನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ನೀವು ಕೂಡ ಗುರುಗಳನ್ನ ನೇರವಾಗಿ ಭೇಟಿ ಮಾಡಬೇಕು ಅಂತ ಬಹಳ ದಿನಗಳಿಂದ ಕಾಯ್ತಾ ಇದ್ದೀರಾ. ಗುರುಗಳು ಎಲ್ಲಿ ಸಿಗ್ತಾರೆ, ಎಲ್ಲಿ ಬರಬೇಕಾಗತ್ತೆ, ಹೇಗೆ ಭೇಟಿ ಮಾಡುವಂಥದ್ದು. ಸೊ ಒಂದೇ ಒಂದು ಸುವರ್ಣ ಅವಕಾಶ, ನಾಳೆನೇ ಗುರು ಬದಲಾಗ್ತಾ ಇರೋದು. ಗುರುಗಳನ್ನ ಭೇಟಿ ಮಾಡೋದಕ್ಕೆ ನಿಮಗೂ ಕೂಡ ಅವಕಾಶ ಇರುವಂಥದ್ದು. ಮೇ 1ನೇ ತಾರೀಕು ಗುರುಗಳ ಒಂದು ಸಾರಥ್ಯದಲ್ಲಿ ವಿಶೇಷವಾಗಿರುವಂಥ ಕಾರ್ಯಕ್ರಮಗಳು ನಡೀತಾ ಇದೆ. ಸುದರ್ಶನ ಹೋಮ ಆಗಿರ್ಬೋದು, ಈಗಷ್ಟೇ ಗುರುಗಳು ತಿಳಿಸಿದಂಗೆ ಐಶ್ವರ್ಯ ಮಹಾಲಕ್ಷ್ಮಿ ಹೋಮದ ಕಾರ್ಯಕ್ರಮ, ಗುರುಗಳ ಒಂದು ಮಂತ್ರ ದೀಕ್ಷೆ ನೀಡುವಂಥದ್ದು, ಶ್ರೀನಿವಾಸ ಕಲ್ಯಾಣೋತ್ಸವದ ಕಾರ್ಯಕ್ರಮ, ಪ್ರತಿಯೊಂದು ಕೂಡ ನಡೀತಾ ಇದೆ. ಇದರಲ್ಲಿ ನೀವು ಕೂಡ ಪಾಲ್ಗೊಳ್ಳಬಹುದು. ಸ್ಕ್ರೀನ್ ಮೇಲೆ ಸಂಖ್ಯೆಗಳು ಬರ್ತಾ ಇದೆ, ಕರೆ ಮಾಡಿ ಇದ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.